ದೋಸ್ತಿ और दुश्मन ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ದೋಸ್ತಿ और दुश्मन ಅನ್ನುವಂಥದ್ದು ರಾಜಕೀಯದಲ್ಲಿ ಅದು ಸರ್ವೇ ಸಾಮಾನ್ಯ. ಅದು ಪಕ್ಷದ ಹೊರಗಡೆ ಶತ್ರುಗಳಿರ್ಬೋದು, ಪಕ್ಷದ ಒಳಗಡೆ ಇರ್ಬೋದು. ಆದರೆ ಒಂದಂತೂ ಸ್ಪಷ್ಟ, ಅಧಿಕಾರ ರಾಜಕಾರಣದಲ್ಲಿ ಅವೆಲ್ಲವೂ ಕೂಡ ನಗಣ್ಯ ಆಗ್ತವೆ. ಯಾಕಂತಂದ್ರೆ ಡೂ ಆರ್ ಡೈ ಅನ್ನುವಂಥದ್ದು ಚುನಾವಣೆಯ ಸಂದರ್ಭ. ಸೊ ಹಾಗಾಗಿ ಯಾರೇ ಶತ್ರುಗಳಿದ್ರು ಕೂಡ ಅವ್ರ ಮನೆಗೆ ಹೋಗುವಂಥದ್ದು. ಅದು ಇವತ್ತು ಕಾಂಗ್ರೆಸ್ನಲ್ಲೂ ಕೂಡ ನೋಡಿದ್ದೇವೆ, ಬಿಜೆಪಿಯಲ್ಲಿ ನೋಡಿದ್ದೇವೆ, ಅದರಲ್ಲೂ ವಿಶೇಷವಾಗಿ JDS ಅಲ್ಲೂ ಕೂಡ ನೋಡಿದ್ದೇವೆ. ಎಲ್ಲ ಪಕ್ಷಗಳಲ್ಲೂ ಕೂಡ ದುಶ್ಮನ್ಗಳಿದ್ರು, ಆದರೆ ಅವರನ್ನು ದೋಸ್ತಿ ಮಾಡ್ಕೊಳ್ಳುವಂಥ ಒಂದು ಬೆಳವಣಿಗೆ ಈಗಿನ ಚುನಾವಣೆಗೆ ಬಂದಿದೆ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ಮಾಜಿ ಸಂಸದೆ ತೇಜಸ್ವಿನಿ ಮತ್ತು ಈಗ ಏನು ಸುರೇಶ್ ಕಣದಲ್ಲಿದ್ದಾರೆ ಅವರ ಸಹೋದರ DK ಶಿವಕುಮಾರ್ ಒಂದು ರೀತಿ ಆ ದುಶ್ಮನಿ ಏನಿದೆ ಅದೆಲ್ಲರೂ ಕೂಡ ನೋಡಿರ್ತಕ್ಕಂಥದ್ದೇ. ಅನೇಕ ಬಾರಿ ಯಾವ್ಯಾವ ರೀತಿ ಮಾತಾಡ್ಕೊಂಡಿದ್ರು. ಆದರೆ ಇವತ್ತು ತೇಜಸ್ವಿನಿ ಪಕ್ಷಕ್ಕಾಗಿ ಇವತ್ತು ಪ್ರಚಾರಕ್ಕೆ ತೆರಳಿದ್ದಾರೆ. ಸೊ ಅವ್ರ ಪರವಾಗಿ ಇವತ್ತು ಕ್ಯಾನ್ವಾಸ್ ಮಾಡಿದ್ದಾರೆ, ಸುರೇಶ್ ಅವ್ರನ್ನ ಹೊಗಳಿದ್ದಾರೆ. ಆದರೆ ಹಿಂದೆ ಹೇಗಾಯಿತು ಕಾಂಗ್ರೆಸ್ ಪಕ್ಷದಲ್ಲಿ ಇವರ ದುಶ್ಮನಿ ಅನ್ನುವಂಥದ್ದು, ಸೊ ಅವರ ಮಾತುಗಳಲ್ಲಿ ಹಿಂದಿನ ಒಂದೂವರೆ ವರ್ಷ ಹಿಂದಿನ ಬೈಟ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಹೇಳಿದೆ, ಕನಕಪುರ ಸರ್ಕಲ್ ಬನ್ನಿ, ಸರ್ಕಲ್ ಅಲ್ಲಿ ನಿಂತ್ಕೊಂಡು ಮಾತನಾಡೋಣ. ನಿಮ್ಮ ಆರೋಪಗಳು ನನ್ನ ಬಗ್ಗೆ ಮಾಡಿ, ನನ್ನ ಆರೋಪ ನಿಮ್ ಬಹಿರಂಗವಾಗಿ ನಿಮ್ಮ ಅಹವಾಲುಗಳನ್ನ ಮಾಡೋಣ ಅಂತ ತುಂಬಾ ಚೀಪ್ ಆಗಿ, ತುಂಬಾ ಕೆಟ್ಟದಾಗಿ ಅವರು ಮಾಧ್ಯಮಗಳಲ್ಲಿ ಮಾತಾಡಿದ್ದಾರೆ. ನಂಬರ್ 1, ಅವರಿಗೆ ನನ್ನ ಧಿಕ್ಕಾರ ಹೇಳಿದೀನಿ. ಅಂತ ಒಂದು ಕೆಟ್ಟ ರಾಜಕಾರಣವನ್ನ ಕೊನೆಗಾಣಿಸದೇ ಇದ್ರೆ ಈ ಕಾಂಗ್ರೆಸ್ ಪಕ್ಷದಂತ ಒಂದು ಗೌರವಾನ್ವಿತ ಪಕ್ಷಕ್ಕೆ ಭವಿಷ್ಯಕ್ಕೆ ಕಷ್ಟ ಆಗ್ತದೆ ಇಂತ ಒಂದು ಕೆಟ್ಟ ಜನಗಳ ವಿರುದ್ಧ ಹೋರಾಟ ಮಾಡಿದ್ರೆ. ಸೊ ಇದು ತೇಜಸ್ವಿನವರು ಆಗ ಪಕ್ಷದಲ್ಲಿ ಬಂದಂಥ ವೈಮನಸ್ಸು, ರಾಜಕೀಯವಾದಂಥ ವೈರತ್ವದ ಸಂದರ್ಭದಲ್ಲಿ ಮಾತಾಡಿದ್ದು. ಹಾಗೆ ಅದೇ ರೀತಿ DK ಶಿವಕುಮಾರ್ ಕೂಡ ಅದೇ ರೀತಿ ತೇಜಸ್ವಿನವ್ರ ಕುರಿತು ಮಾತಾಡಿದ್ರು. ಸೊ ಆಗ ಏನು ಹೇಳಿದ್ರು ಅದು. ಸೊ ಇನ್ನೊಂದ್ಸಲ ತೇಜಸ್ವಿನಿ ಬೈಟ್ ನೋಡಿ, ಇನ್ನೊಂದು ಬೈಟ್ ಕೂಡ ಇದೆ. ನಾನು ಹೇಳ್ತೇನೆ, CBI ಡಿಮಾಂಡ್ ಮಾಡ್ತಾ ಇದ್ದೀನಿ ನಾನು. ಇವರು ರಾಜ್ಯ ನಾಯಕರಿಗೆ ಬಗ್ಗೋ ನಾಯಕ ಅಲ್ಲ, ಅದು ಬಲ್ತು ಬಿಟ್ಟಿದ್ದಾರೆ. ಈ ಅಪ್ಪ ಕೆಟ್ಟ ಭಯೋತ್ಪಾದಕ, ರಾಜಕೀಯ ಭಯೋತ್ಪಾದಕ DK ಶಿವಕುಮಾರ್ ಅವರು. ಅದಕ್ಕೆ ಇವರನ್ನು ಮಟ್ಟ ಹಾಕ್ಬೇಕಂದ್ರೆ ತೇಜಸ್ವಿನಿ ಒಬ್ಬಳ ಕೈಲಿ ಸಾಧ್ಯ ಇಲ್ಲ. 100 ಜನ ತೇಜಸ್ವಿನಿಗಳನ್ನ ಕನಕಪುರ ಕ್ಷೇತ್ರದಿಂದಲೇ ಈ ಒಂದು ಯಜ್ಞ, ಈ ಒಂದು ಅಶ್ವಮೇಧ ಯಾಗ ಕನಕಪುರ ಕ್ಷೇತ್ರದಿಂದಲೇ ಮೊದಲಿಗ್ತೇನೆ. ಸೊ DK ಶಿವಕುಮಾರ್ ಕೂಡ ಅದೇ ರೀತಿ ಪ್ರತಿಕ್ರಿಯೆ ಕೊಡ್ತಾ ಬಂದಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೂ ಕೂಡ ಒಂದು ರೀತಿ ಹಾವು ಮುಂಗಿಸಿಯಂತೆ ಹೋರಾಟ ಮಾಡ್ತಾ ಇದ್ರು. ಯಾಕಂತಂದ್ರೆ ರಾಜಕೀಯದಲ್ಲಿ ಇದೆಲ್ಲ ಕೂಡ ಸರ್ವೇ ಸಾಮಾನ್ಯ, ಆದರೂ ಕೂಡ ಕಾಂಗ್ರೆಸ್ನಲ್ಲಿ ಇದು ನಡೆದಿತ್ತು. ಸೊ ಈಗ ಚುನಾವಣೆ ಬಂದಿದೆ. ಹಿಂದೆ ಇದೇ ಸಂದರ್ಭದಲ್ಲಿ DK ಶಿವಕುಮಾರ್ ಏನು ಹೇಳಿದ್ರು ಬನ್ನೋಣ. ತೇಜಸ್ವಿನಿ ಅವರು ಮತ್ತೇನೋ ಟಿಕೆಟ್ ಕೊಡ್ತಾರೆ ಅಂತ. ಎಲ್ಲಿಯವರವರು? ಅದಕ್ಕೆ ಸರ್ ತಮ್ಮ ಸುಮ್ಮನೆ ಯಾಕ್ರಿ ಅವರೆಲ್ಲ ಹೆಸರುಗಳೆಲ್ಲ ನಮ್ಮ ಬಾಯಲ್ಲೆಲ್ಲ ಮಾತಾಡಿಸ್ತೀರ? ಅದೆಲ್ಲ ಟೈಮ್ ಎಲ್ಲ ಕ್ಲೋಸ್ ಆಯಿತು. ಅವ್ರಿಗೂ ಆ ಕ್ಷೇತ್ರಕ್ಕೂ ಸಂಬಂಧ ಇಲ್ಲ. ಅಲ್ಲಿ ಜನ ಇದ್ದಾರೆ, ಲೋಕಲ್ ಜನ ಇದ್ದಾರೆ. ಅದು ಮುಗಿದ ಅಧ್ಯಾಯ. ಹೊಸ ಅಧ್ಯಾಯ ಬಗ್ಗೆ ಮಾತಾಡೋಣ ಅಂತೆಲ್ಲ ನಿಮ್ಮಂಥವರೆಲ್ಲ ಬಾಯಲ್ಲಿ, ನಿಮ್ಮ ಬಾಯಲ್ಲೆಲ್ಲ ಅಂತ ಹೆಸರುಗಳೆಲ್ಲ ಬರಬಾರ್ದು. ಸೊ ಅದಕ್ಕೆ ನಾನು ಹೇಳಿದೆ, ದುಶ್ಮನ್ ಅನ್ನುವಂಥದ್ದು ದೋಸ್ತಿ ಆಗುತ್ತೆ, ದೋಸ್ತಿಗಳು ದುಶ್ಮನ್ಗಳಾಗ್ತಾರೆ. ರಾಜಕಾರಣದಲ್ಲಿ ಕೇವಲ ಕರ್ನಾಟಕದಷ್ಟೇ ಅಲ್ಲ, ಇಡೀ ಭಾರತ ರಾಜಕಾರಣದಲ್ಲಿ ಅಂತ ಅನೇಕ ಘಟನೆಗಳಿದ್ದಾವೆ. ಸೊ ಇವತ್ತು ಚುನಾವಣಾ ಅಖಾಡದಲ್ಲಿ ಮತ್ತೆ ಈ ರೀತಿಯ JDS BJP, ಮತ್ತೊಂದು ಕಡೆ KJP JDS, ಮತ್ತೊಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಸಮಾಜವಾದಿ ಪಕ್ಷ ಎಲ್ಲರೂ ಕೂಡ ದುಶ್ಮನ್ಗಳಾಗಿದ್ದರು, ಆದರೆ ದೋಸ್ತಿಗಳಾಗಿದ್ದಾರೆ. ನಮ್ಮ ಜೊತೆ ಖುದ್ದು ಚರ್ಚೆ ಮಾಡಲಿಕ್ಕೆ ಕಾಂಗ್ರೆಸ್ನ ಮಾಜಿ ಸಂಸದೆ ತೇಜಸ್ವಿನಿ ಗೌಡ್ರಿದ್ದಾರೆ. ತೇಜಸ್ವಿನಿ, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಇದೇ ನಮಗೊಂದು ಅರ್ಥ ಆಗ್ತಲ್ಲ, ನೀವು ನಿಜಕ್ಕೂ ಹೊರಗಡೆ ಅವರು ಅಲ್ಲ, ಒಳಗಡೆ ಇದ್ದೇ ದುಶ್ಮನ್ಗಳಾಗಿದ್ದವರು, ಒಂದು ರೀತಿ ಕೆಚ್ಚದಿಂದ ನೇರವಾಗಿ ಹೋರಾಟಕ್ಕೆ ಇಳಿದವರು. ಇವತ್ತು ಯಾಕೆ ಈ ರೀತಿ ಬಂತು ಪರಿಸ್ಥಿತಿ ಅಂತ? ನೀವೇ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರಿ. ಇಲ್ಲ ಲಕ್ಷ್ಮಣ್, ಈಗ ಕಣದಲ್ಲಿರ್ತಕ್ಕಂಥ ಅಭ್ಯರ್ಥಿ ಶಿವಕುಮಾರ್ ಅಲ್ಲ ಅಥವಾ ತೇಜಸ್ವಿನಿ ಅಲ್ಲ. ಶಿವಕುಮಾರ್ ಅವ್ರಿಗೂ ನನಗೂ ಕೆಲವೊಂದು ರಾಜಕೀಯ ಭಿನ್ನಾಭಿಪ್ರಾಯಗಳು ಇದ್ದದ್ದು ನಿಜ, ಇರುವುದು ನಿಜ. ಬಟ್ ನಿಲ್ಲೋದಿಲ್ಲ ಅಂತ ಹೇಳಿದ್ರಿ ಹಿಂದೆ, ಅಲ್ಲ ಮುಂದೆ ಮುಂದುವರಿಯುತ್ತೆ. ಈಗ ಲಕ್ಷ್ಮಣ್, ಇಲ್ಲಿ ನಾವಿಬ್ಬರು ರಾಜಕಾರಣಿಗಳು, ಸಾರ್ವಜನಿಕ ಸೇವೆಗೋಸ್ಕರ ಈ ಒಂದು ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೇವೆ. ಶಿವಕುಮಾರ್ ಅವರು ಪತ್ರಿಕೋದ್ಯಮದಲ್ಲಿದ್ದ ನನ್ನನ್ನು ರಾಜಕೀಯದಲ್ಲಿ ತರಬೇಕು ಅಂತೇಳಿ ನನ್ನನ್ನು ರಾಜಕೀಯಕ್ಕೆ ಪರಿಚಯಿಸಿದವರು ಶಿವಕುಮಾರ್, ಅದು ಸಾರ್ವಕಾಲಿಕ ಸತ್ಯ. ತದನಂತರದಲ್ಲಿ ನಮ್ಮಿಬ್ಬರ ವೈಮನಸ್ಯಕ್ಕೆ ಕಾರಣವಾದಂಥ ಅಂಶಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಯಾಕೆ ಯಾರು ಮನಸ್ಸುಗಳನ್ನು ಒಂದು ಮಾಡಲಿಕ್ಕೆ ಯಾರು ಪ್ರಯತ್ನಿಸೋದಿಲ್ಲ? ನಾನು ಅವರ ಆಸ್ತಿಗೆ ಹೋಗಿಲ್ಲ, ಅಥವಾ ಅವ್ರು ನನ್ನ ಆಸ್ತಿಗೋಸ್ಕರ ಜಗಳ ಆಗಿಲ್ಲ. ರಾಜಕೀಯವಾಗಿ ಶತ್ರುತ್ವ ಮಿತ್ರತ್ವ ಬೇರೆ, ಆದ್ರೆ ನೀವು ವ್ಯಕ್ತಿಗತವಾಗಿನೇ ಬಂತಲ್ಲ ಅಂತ ಹೇಳ್ತಾರೆ. ನಿಮ್ಮ ಹಿಂದೆ ಒಂದು ಮಾತು ಹೇಳಿದ್ರಿ, ಗೆಲ್ಲುವ ಸಂದರ್ಭ ಬಂದಾಗ ಕುಟುಂಬ ಸದಸ್ಯರು ಬೇಕು, ಸೋಲುವಾಗ ನಮ್ಮಂತವನ್ನು ಬಲಿಪಶು ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ದೆ. ಲಕ್ಷ್ಮಣ್, ಈಗ ನೋಡಿ, ಇನ್ನ 48 ಅವರ್ಸ್ ಚುನಾವಣೆಗಿದೆ. DK ಅವರು ಹಿರಿಯ ನಾಯಕರಾಗಿ ಮಾಡಿದಂಥ ತಪ್ಪುಗಳನ್ನು ನಾನು ಮಾಡಲ್ಲ. ನಾನು ಇನ್ನೊಂದು ಸಂದರ್ಭದಲ್ಲಿ ಖಂಡಿತ 21ರ ನಂತರ ನಾನು ಕೂತ್ಕೊಳ್ತೇನೆ. ಯಾಕಂದ್ರೆ ಇವತ್ತು ಕಣದಲ್ಲಿರ್ತಕ್ಕಂಥ ಅಭ್ಯರ್ಥಿ ಸುರೇಶ್ ಅವರು ಯಾವ ಪಾಪನೂ ಮಾಡಿಲ್ಲ. ಈ ವಿಚಾರ ನಮ್ಮಿಬ್ಬರ ವೈಮನಸ್ಸಕ್ಕೆ ಅವರು ಕಾರಣರಲ್ಲ. ಇವತ್ತು ಪಕ್ಷದ ಅವರ ಸಹೋದರ ಅನ್ನೋದಕ್ಕಿಂತ ಅವರು ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ. ನಾನು ಗಮನಿಸಿದ್ದೇನೆಂದ್ರೆ DK ಶಿವಕುಮಾರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ. DK ಶಿವಕುಮಾರ್ ಸುರೇಶ್ ಬಗ್ಗೆ ಮಾತಾಡಿದ್ರು, ಅವ್ರು ಒಳ್ಳೆಯವರು, ಅವ್ರ ಕಾರಣಕ್ಕಾಗಿ ನಾನು ಬಂದೆ ಅನ್ನುವಂಥದ್ದು. ಅಂದ್ರೆ ನಿಮ್ ಇನ್ನೂ ಶತ್ರುತ್ವ ಮುಂದೆ ದುಶ್ಮನಿ ಹಾಗೆ ಇದೆ. ಇಲ್ಲ, ಈಗ ನೋಡಿ, DK ಅವರು ಕಾಂಗ್ರೆಸ್ನ ಒಬ್ಬ ಹಿರಿಯ ನಾಯಕರು ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ.
ನನ್ನ ಕಡೆಯಿಂದ ಯಾವ ತಪ್ಪು ಆಗಿಲ್ಲ. ನಾನು DK ಅವರಿಗೆ ಕೊಡಬೇಕಾದ ಗೌರವವನ್ನು ಹಿಂದೆನೂ ಕೊಟ್ಟಿದ್ದೇನೆ, ಇವತ್ತು ಕೊಡ್ತೇನೆ, ಮುಂದಕ್ಕೂ ಕೊಡ್ತೇನೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಅವರು 6 ಸಾರಿ ಗೆದ್ದಿರ್ತಕ್ಕಂಥ ಹಿರಿಯ ನಾಯಕರು. ನಮ್ಮ ನೋವೇನಂದ್ರೆ ಎಲ್ಲೋ ಒಂದು ಕಡೆ ಈ ಕೆಲವರು ನಾಯಕರ ಸುತ್ತ ಒಂದು ವಿಷವರ್ತುಲ ರಚನೆ ಆಗುತ್ತೆ ಲಕ್ಷ್ಮಣ್. ಇದು ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡಿಕೊಳ್ಳುವ. ಯಾವುದೇ ಒಬ್ಬ ನಾಯಕ ಬೆಳೀತಾರೆ ಎಂದಾಗ ನಮ್ಮ ಸುತ್ತಮುತ್ತಲ ಎಂಥ ಜನ ಇರ್ತಾರೆ, ಕಿವಿ ಕಚ್ಚುವವರು ಯಾರು, ಮನಸ್ಸು ಕೆಡಿಸುವವರು ಯಾರು, ನಮ್ಮ ಶತ್ರು ಆಗಿರಲಿ, ರಾಜಕಾರಣದಲ್ಲಿ ಅವರಿಗೆ ಮೆರಿಟ್ ಇದ್ದಾಗ, ಅವರ ಸೇವೆ ಪಕ್ಷಕ್ಕೆ ಅಗತ್ಯ ಇದ್ದಾಗ. ಇವತ್ತು ನನಗೇನು ಗೊತ್ತಾ, ನೀವು ಕೇಳ್ತಾ ಇದ್ದೀರಿ, ನನಗೆ ಒಂದು ಒಳ್ಳೆ ವೇದಿಕೆ ಒದಗಿಸ್ಕೊಟ್ಟಿದ್ದೀರಿ. ನನ್ನ DK ಅವರ ಭಿನ್ನಾಭಿಪ್ರಾಯದಿಂದ ಎಷ್ಟು ಜನ ರಾಜಕೀಯವಾಗಿ ನೊಂದಿದ್ದಾರೆ ಗೊತ್ತಾ? ನಾನು ತುಂಬ ಚಿಕ್ಕವಳು, ಸಾಧಾರಣ ಕುಟುಂಬದಿಂದ ಬಂದಂಥವಳು. ನನಗೆ ಯಾವ ಮುಜುಗರ ಇಲ್ಲ, ನನಗೆ ಯಾವ ಸ್ವಪ್ರತಿಷ್ಠೆ ಇಲ್ಲ. DK ಅವರೇ ದೊಡ್ಡವರಾಗಲಿ, ಆದರೆ ನನ್ನ ವೈಮನಸ್ಯದಿಂದ DK ಶಿವಕುಮಾರ್ ಸುರೇಶ್ ಅವರಿಗೆ ಅನ್ಯಾಯ ಆಗಬಾರ್ದು. ಪಕ್ಷದ ನನಗೆ ಸೋತವರ ನೋವು ನನಗೆ ಗೊತ್ತಿದೆ. DK ಸುರೇಶ್ ಬಿಟ್ಟು ಬೇರೆ ಕ್ಯಾಂಡಿಡೇಟ್ ಇರಲಿಲ್ಲ ನಿಮಗೆ? ಈಗ ಅದು ಗ್ರಾಮಾಂತರದಲ್ಲಿ ಇರಲಿಲ್ಲ. ಇದು ಸಂದರ್ಭನೂ ಅಲ್ಲ, ಯಾಕಂದ್ರೆ ನಿಮಗೂ ಗೊತ್ತಿದೆ ನೋಡಿ, ಚುನಾವಣೆ ಇರ್ಲಿ. ಈಗ ಈಗ ನಾನು ನಿಂತಾಗ, ನನ್ನ ಅಭ್ಯರ್ಥಿತನ ಬಂದಾಗ, ಅದರ ಬಗ್ಗೆ ಕೆಲವು ಪ್ರಶ್ನೆಗಳು ಬಂದಾಗ ಶಿವಕುಮಾರ್ ಅವರು ನಿರ್ಧಾರ ತಗೊಳ್ಬೇಕಾದ್ರೆ DK ಸುರೇಶ್ ಅವರ ಪಾತ್ರ ಕೂಡ ಇತ್ತು ಅವತ್ತು. ಒಂದು ನಿಮಿಷ ನನ್ನ ದೇಶದಲ್ಲಿ ಮಾತಾಡ್ತೀನಿ. ಈಗ ಅಶ್ವಥ್ ನಾರಾಯಣ ಪಕ್ಷದಿಂದ ನಿಮ್ಮ ಪಕ್ಷಕ್ಕೆ ಬಂದಂತ M ಶ್ರೀನಿವಾಸ್ ಹಿರಿಯ ನಾಯಕರಿದ್ದಾರೆ, ಅವರು ಕೂಡ ದೋಸ್ತಿಯಾಗಿ ಬಿಜೆಪಿ ಈಗ ದುಶ್ಮನಿ ಬಿಜೆಪಿ ವಿರುದ್ಧ ಶುರು ಮಾಡಿದರೆ. ಶ್ರೀನಿವಾಸ್ ಅವರೇ, ಕಾರ್ಯಕ್ರಮ ಸ್ವಾಗತ. ನೀವೇನು ಪಕ್ಷ ಬಿಟ್ಟು ಹೋಗ್ತಾ ಇದ್ದಂಗೆ ತುಂಬಾ ಒಂದ್ ರೀತಿ ಉಗ್ರ ಅವತಾರ ತಾಳ್ತಾ ಇದ್ದೀರಿ ನಿಮ್ಮ ಹಿಂದಿನ ಪಕ್ಷದ ನಾಯಕರುಗಳ ಬಗ್ಗೆ. ಅಂದ್ರೆ ಹಿಂದೆ ಪಕ್ಷದಲ್ಲಿದ್ದಾಗ ಮಾತಾಡಲಿಲ್ಲ, ಹೊರಗೆ ಹೋಗ್ತಾ ಇದ್ದಂಗೆ ಬ್ಯಾಟಿಂಗ್ ಶುರು ಮಾಡಿದಾರಂತ. ಶ್ರೀನಿವಾಸ್ ಅವರೇ, ಬಿಜೆಪಿ ಬಿಡ್ತಾ ಇದ್ದ ಹಾಗೆ ಬಿಜೆಪಿ ಮೇಲೆ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ದುಡ್ಡು ಇಸ್ಕೊಂಡಿದ್ದಾರೆ, ಆ ಪಕ್ಷದ 106 ಕೋಟಿ ಇಸ್ಕೊಳ್ತಾ ಇದ್ದಾರೆ. ನೀವು ಪಕ್ಷದಲ್ಲಿದ್ದಾಗ ಏನ್ ಮಾಡಿದ್ರಿ? ಅಂದ್ರೆ ನಿಮ್ಗೆ ಒಂದ್ ರೀತಿ ಬಿಜೆಪಿಯಿಂದ ಹೋಗ್ತಾ ಇದ್ದಂಗೆ ದುಶ್ಮನಿ ಆಗ್ಬಿಡುತ್ತೆ ನಿಮ್ಗೆ ಬಿಜೆಪಿ ಈಗ. ಸೊ ಅಶ್ವಥ್ ನೋಡ್ರೆ, ಈಗ ತೇಜಸ್ವಿನಿ ಮತ್ತು DK ಶಿವಕುಮಾರ್ ಯಾಕೆ ನಾನು ಪ್ರಕರಣ ತಗೊಂಡಿವಂತಂದ್ರೆ, ರಾಜಕಾರಣದಲ್ಲಿ ಎಷ್ಟೇ ಶತ್ರುಗಳಾದರೂ ಕೂಡ ಒಂದಾಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಈಗ ನಿಮ್ಮ ಪಕ್ಷ ಸೈದ್ಧಾಂತಿಕವಾಗಿಯೋ ಅಥವಾ ರಾಜಕೀಯ ಕಾರಣಕ್ಕೋ ಸ್ಟ್ರಾಟಜಿಕ್ ಆಗಿಯೋ ಅಥವಾ ಕಾಂಗ್ರೆಸ್ನ ಸೋಲಿಸ್ಬೇಕನ್ನೋಕೆ ಒಂದು ತಂತ್ರ ಇರ್ಬೋದು, ಒಂದಾಗಿದ್ರಿ. ಆದರೆ ತೇಜಸ್ವಿನಿ DK ಶಿವಕುಮಾರ್ ವಿಚಾರದಲ್ಲಿ ಬಂದಾಗ ಒಂದು ರೀತಿ ಬದ್ಧ ವೈರಿಗಳು ಪಕ್ಷದಲ್ಲಿ ಇದ್ರೂ ಕೂಡ ಒಬ್ಬರನ್ನೊಬ್ಬರು ಮುಗಿಸ್ಲೇಬೇಕು ಅನ್ನುವಂಥ ಹಂತಕ್ಕೆ ಹೋದಂಥವ್ರು ನೋಡಿ. ಈಗ ಅವರೇ ಹೇಳಿದ್ರು, ಇದಕ್ಕಿಂತ ಮುಂಚೆ ನಾನು ಕ್ಲಿಪ್ಪಿಂಗ್ಸ್ ನೋಡಿದೆ. ಆದರೆ ಅವರು ಒಂದು ಕೊನೆಯಲ್ಲಿ ಒಂದು ಮಾತಾಡೋದು, ಪಾರ್ಟಿ ಎಲ್ಲೋ ಒಂದು ಕಡೆ ಪಾರ್ಟಿ ಕಮಿಟ್ಮೆಂಟ್ಗೋಸ್ಕರ ನಾನು ಶಿವಕುಮಾರ್ಗೂ ನನಗೂ ಇರತಕ್ಕಂಥ ಮನಸ್ತಾಪ ಕಂಟಿನ್ಯೂ ಇದ್ದೇ ಇದೆ. ಆದರೆ ಪಾರ್ಟಿ ಕಮಿಟ್ಮೆಂಟ್ ಮೇಲೆ ನಾನು ಸುರೇಶ್ಗೆ ಸಪೋರ್ಟ್ ಮಾಡಲಿಕ್ಕೋಸ್ಕರ ಹೋಗಿದ್ದೀನಿ ಅಂತ ಹೇಳಿದ್ರು. ಇಲ್ಲಿ ಬರ್ತಕ್ಕಂಥದ್ದು ನಮಗೆ ವ್ಯಕ್ತಿ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಶ್ರೀನಿವಾಸ್ ಅವರಾಗಲಿ, ಶಿವಕುಮಾರ್ ಆಗಲಿ, ಅಥವಾ ಇನ್ನೊಬ್ಬರು ಅನಿತಾ ಕುಮಾರಸ್ವಾಮಿ ಅಂತ ಪ್ರಶ್ನೆ ಬರಲ್ಲ. ಅವ್ರೇನು ಹೇಳೋರು, ನಾನು ಪಾರ್ಟಿ ಕಮಿಟ್ಮೆಂಟ್ ಮೇಲೆ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಅಂತ ಹೇಗೆ ಹೇಳೋರು, ಅದೇ ರೀತಿ ನಮ್ದು ಸಹ ಎಲ್ಲ ಒಂದು ಕಡೆ ನಮ್ಮ ಮೊದಲನೇ ಪ್ರಶ್ನೆ ಇದೆ. ಅವರು ಪಕ್ಷ ಕಾರಣಕ್ಕಾಗಿ ಹೋಗಿದ್ದಾರೆ, ಏನೇ ಶತ್ರುತ್ವ ಆದ್ರೂ ಬದಿಗೊತ್ತಿ ಸುರೇಶ್ ಪರವಾಗಿ ಕ್ಯಾನ್ವಾಸ್ ಮಾಡಿದ್ದಾರೆ. ಅದು ಅವ್ರ ಪಕ್ಷದ ವಿಚಾರ, ಅವ್ರ ವಿಚಾರ. ಆದ್ರೆ ನಿಮ್ಮ ಪಕ್ಷದ ತೀರ್ಮಾನ ಆಗಿತ್ತಾ ಅನಿತಾ ಕುಮಾರಸ್ವಾಮಿ ಪ್ರಚಾರ ಮಾಡುವ ರಥವನ್ನ ಅಶೋಕ್ ಮತ್ತು ಕೃಷ್ಣಪ್ಪ ಏರ್ಬೇಕು, ಓಟ್ ಕೇಳಬೇಕಂತ ತೀರ್ಮಾನ ಆಗಿದೆ ಪಕ್ಷದಲ್ಲಿ? ಇಲ್ಲ, ಈಗ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಿನ್ನೆ ನಮ್ಮ ರಾಜ್ಯ ಅಧ್ಯಕ್ಷರು ಮಾತಾಡಿದ್ದಾರೆ. ನಮ್ಮ ಮೊದಲನೇ ಶತ್ರು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಕಾಂಗ್ರೆಸ್ಸಿನ ವಿರುದ್ಧವಾಗಿ ನಮ್ಮ ಮತ. ಅಶೋಕ್ ಅನಿತಾ ಕುಮಾರಸ್ವಾಮಿ ಜೊತೆ ಕಾಣಿಸ್ಕೊಂಡು ಭಾಷಣ ಮಾಡಿರ್ತಕ್ಕಂಥದ್ದು ಅವರೆಲ್ಲ ವ್ಯಕ್ತಿಗತವಾಗಿ ಮಾಡಿದ್ದ ಅಥವಾ ಪಕ್ಷ ತೀರ್ಮಾನ ಕೈಗೊಂಡಿದ್ದ ಅನ್ನೋದು? ಸರ್, ಇಲ್ಲಿ ಅವರು ಅಶೋಕ್ ಅವರು ಕೋರ್ ಕಮಿಟಿನಲ್ಲಿ ಇದ್ದಂಥವ್ರು. ಅಶೋಕ್ ಅವರಾಗ್ಬೋದು, ಸದಾನಂದಗೌಡ, ಪ್ರತಿಯೊಬ್ಬರು ಕೋರ್ ಕಮಿಟಿನಲ್ಲಿ ತೀರ್ಮಾನ ಮಾಡಿ ಕೆಲವೊಂದು ಸಂದರ್ಭ. ಮತ್ತೆ ಶ್ರೀನಿವಾಸ್ ಅವರ ಸಂಪರ್ಕ, ಶ್ರೀನಿವಾಸ್ ಅವರೇ, ನನ್ನ ಕೇಳ್ತಾ ಇದ್ದೆ, ಬಿಜೆಪಿ ಬಿಡ್ತಾ ಇದ್ದ ಹಾಗೆ ನೀವು ಉಗ್ರ ಸ್ವರೂಪ ತಾಳ್ತಾ ಇದ್ರಿ. ಅಂದ್ರೆ ಪಕ್ಷದಲ್ಲಿದ್ದಾಗ ಮೌನವಾಗಿದ್ರಿ, ಎಲ್ಲೋ ಕೊನೆ ಪಕ್ಷ ಬಿಡ್ಬೇಕನ್ನೋ ಕಾರಣಕ್ಕಾಗಿ ಮಾತಾಡಿರ್ಬೋದು. ಈಗ ಆರೋಪಗಳ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. ಅಂದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಬಿಜೆಪಿ ಶತ್ರುವಾಗಿ ಕಾಣ್ತಾ ಇದೆ. ಈಗ ಸ್ವಲ್ಪ ನೀವು ಹೇಳಿದ್ದು ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಒಂದು ನಾನು ಜನತಾ ಪಕ್ಷ ಒಡೆದೋದ ಮೇಲೆ ಇಡೀ ಬೆಂಗಳೂರಿನಲ್ಲಿ ನನ್ನ ಮನೆಗೆ 6 ತಿಂಗಳು ಸುತ್ತಿ ನಾನು ಬಿಜೆಪಿಗೆ ಸೇರಿದೆ. ಆವತ್ತಿನ ದಿವಸ ಉತ್ರಳ್ಳಿ ವಿಧಾನಸಭಾ ಕ್ಷೇತ್ರದ ಜನ 10 ಲಕ್ಷ ಇತ್ತು.
ಅಲ್ಲ ಅಶೋಕ್ ಅವರು ತಾನೇ ಕರ್ಕೊಂಡ್ ಬಂದಿದ್ದು ನಿಮ್ಗೆ ಆ ಕ್ಷೇತ್ರಕ್ಕೆ ಜನ ಕಾನ್ಫಿಡೆನ್ಸ್ ಇರ್ಲಿಲ್ಲ ನಿಮ್ಗೆ. ಮೇಲೆ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಸರ್, ಹೇಳ್ಬಿಡ್ತೇನೆ. ಎಲ್ಲಿಂದ ಎಲ್ಲಿ ಬಂತು ಅಂತ ಹೇಳ್ಬಿಡ್ತೇನೆ. ಅವರು ಸತ್ತ ಅಶ್ವಥ್ ನಾರಾಯಣರವರು ಹೇಳ್ತಾ ಇದ್ರು, ನಾವು ಕರ್ಕೊಂಡ್ ಬಂದ್ವಿ, ಅವ್ರಿಗೆ ಸ್ಥಾನಮಾನ ಕೊಟ್ವಿ ಅಂತ ಹೇಳ್ತಾ ಇದ್ರು. ನಾನು ಕೇಳ್ತಾ ಇದ್ದೆ, ಅದ್ರ ಕೇಳ್ತಾ ಇದ್ದೀನಿ. ಆ 10 ಲಕ್ಷ ವೋಟರ್ಸ್ ಬಂದ ಮೇಲೆ ಬಿಜೆಪಿ ಗಾಳಿ ಬಂದಿದ್ದು ಬೆಂಗಳೂರಿನಲ್ಲಿ. ಇಲ್ದಿದ್ರೆ ಇವತ್ತವರೆಗೂ ಶ್ರೀನಿವಾಸ್, ಆವತ್ತು ಉತ್ತರಳ್ಳಿ ಶ್ರೀನಿವಾಸ್ ಸೇರಿದ್ರೆ ಇದುವರೆಗೂ ಗಾಳಿ ಬಿಜೆಪಿ ಬರ್ತಾ ಇರ್ಲಿಲ್ಲ. ಅವರಾಗ ಅವ್ರು ಸುತ್ತಿದ್ದಕ್ಕೆ ನಾನು ಬಿಜೆಪಿಗೆ ನಿಂತು MLA ಗೆದ್ದೆ. ಇವರು ಯಾರು ಗೆಲ್ತಾ ಇರಲಿಲ್ಲ ಅಲ್ಲಿ. ಒಂದ್ ಹೇಳ್ತೀನಿ, ನಾನು ಆ ವಿಷಯ ಮಾತಾಡ್ಲಿಲ್ಲ. ಬಿಜೆಪಿಯಲ್ಲಿ ಇದ್ದುಕೊಂಡು ಯಾವತ್ತೂ ನಾನು ದ್ರೋಹ ಬಗ್ದಿಲ್ಲ. ಬಿಜೆಪಿಯಲ್ಲಿ ಇದ್ದುಕೊಂಡು ಯಾವತ್ತೂ ದ್ರೋಹ ಬಗ್ದೂ ಇಲ್ಲ. ಅದಾದ ಮೇಲೆ ಇದು ನನ್ನ ಹೇಳಿಕೆ ಕಾಂಗ್ರೆಸ್ನಿಂದ, ಪಕ್ಷದಿಂದ ಹೇಳಿಕೆ ಅಲ್ಲ. ನನ್ನ ವೈಯಕ್ತಿಕವಾಗಿ ಅಶೋಕ್ ಮತ್ತು ಅನಂತ್ ಕುಮಾರ್ ಮೇಲೆ ಹೇಳಿಕೆಯನ್ನ ಕೊಡ್ತಾ ಇದ್ದೀನಿ ನಾನು. ಅಲ್ಲ ಈ ರಾಜಕೀಯ ಪ್ರೇರಿತ ಅದು ಕಾಂಗ್ರೆಸ್ ನಿಮ್ ಕೈ ಕೊಡಿಸ್ತಾ ಇದೆ. ಅಲ್ಲ ಕಾಂಗ್ರೆಸ್ ಪಕ್ಷ ನಿಮ್ ಕೈಯಿಂದ ಹೇಳಿಕೆ ಕೊಡಿಸ್ತಾ ಇರ್ಬೋದು. 5 ವರ್ಷ ಸರ್ಕಾರ ನಡೆಸಿದ ಮೇಲೆ, ಒಂದ್ ನಿಮಿಷ, 5 ವರ್ಷ ಸರ್ಕಾರ ನಡೆಸಿದ ಮೇಲೆ ನೀವು ಬೈ ಎಲೆಕ್ಷನ್ ಬಂದ ಮೇಲೆ ನನ್ನ MP ಆಗಿ ನಿಂತ್ಕೊಂಡ್ರಿ. ನಾನ್ ನಿಂತ್ಕೊಂಡ್ರೆ ಕ್ಯಾಂಡಿಡೇಟು. ಆದ್ರೆ ನಾನ್ ನಿಂತ್ಕೊಂಡಿದ್ರೆ ನೀವಿಬ್ರು ಕ್ಯಾಂಡಿಡೇಟ್ ಅನ್ನ ಹಾಕಿ ಒಂದು ರಾಷ್ಟ್ರೀಯ ಪಕ್ಷ, ಆ ರಾಷ್ಟ್ರೀಯ ಪಕ್ಷದಲ್ಲಿ ಇಬ್ಬರು ಕ್ಯಾಂಡಿಡೇಟ್ ಹಾಕಿ ನೀವು ವಾಪಸ್ ಯಾಕೆ ತಗೊಂಡ್ರಿ? ಅಲ್ಲ ಪೊಲಿಟಿಕಲ್ ಸ್ಟ್ರಾಟಜಿ ಇರ್ಬೋದಲ್ವಾ? ಅಲ್ಲ ವೈರಿಯನ್ನ ಸೋಲ್ಸಕ್ಕೆ ವೈರಿ ಜೊತೆ ಕೈ ಜೋಡಿಸಿದ್ರೆ ತಪ್ಪೇನಿದೆ ಅದರಲ್ಲಿ? ಯಾವುದು ನೀವು ತಪ್ಪಂತಂದ್ರೆ ನೆನ್ನೆ ಉದಯ ಟಿವಿ ಒಳಗೆ ನೆನ್ನೆನು ದೇವೇಗೌಡರು ಹೇಳಿದ್ರು, ಬಿಜೆಪಿಗೆ ನಾವು ಯಾವುದೇ ರೀತಿ ನಾವು ಬರೆ ಹೇಳಿಲ್ಲ, ನಮ್ದು ಯಾವುದೇ ಹೊಂದಾಣಿಕೆ ಇಲ್ಲ ಅಂತ ಈ ಕಡೆ ಹೇಳ್ತಾವ್ರಲ್ಲ ದೇವೇಗೌಡರು. ಹಾಗಾದ್ರೆ ಅಶೋಕ್ ಹೋಗಿದ್ದೇನು? ಅಲ್ಲ ಶ್ರೀನಿವಾಸ್ ಅವರೇ, ನೀವು ಅವ್ರು ಹೋಗ್ತಿರಲ್ಲ, ನಿಮ್ದು ರಾಷ್ಟ್ರೀಯ ಪಕ್ಷನ? ಹಾಗಾದ್ರೆ ಅಶೋಕ್ ಅವರು ಸ್ವಂತ ತಮ್ಮ ವೈಯಕ್ತಿಕ ನಿರ್ಧಾರಕ್ಕೆ ತೆಗೆದುಕೊಂಡ್ರ? ಪ್ರಚಾರಕ್ಕೆ ಹೋಗಿದ್ದವ್ರ ವೈಯಕ್ತಿಕ ನಿರ್ಧಾರ ಬಿಜೆಪಿದಲ್ವಾ ನಿಮ್ಮ ಪ್ರಕಾರ? ಇವತ್ತು ಬಿಜೆಪಿ ಒಳಗಡೆ ಅಶೋಕ್ ಮತ್ತು ಅನಂತ್ ಕುಮಾರ್ ತಗೊಂಡಿದ್ದೇ ಹಂತ. ಯಾಕೆ ಅಂದ್ರೆ ಉದಾಹರಣೆಗೆ ನೋಡಿ, ಪಾರ್ಟಿ 40 ವರ್ಷದಿಂದ ಕಟ್ಟಿ ಬೆಳೆಸ್ತಂತ ಯಡಿಯೂರಪ್ಪನ್ನೇ ಆಚಕಾಕದಂತವ್ರು ಇವರು. ಅಲ್ಲ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅವರು ಪಕ್ಷದ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ, ವೇದಿಕೆಯಲ್ಲಿ ಚರ್ಚೆ ಆಗಿದೆ. ನೀವ್ ಹೇಳ್ತಾ ಇರ್ತಕ್ಕಂಥದ್ದು ಅಶೋಕ್ ವೈಯಕ್ತಿಕವಾಗಿ ತೀರ್ಮಾನ ಕೈಗೊಂಡ್ರ? ನಾನು ಪಕ್ಷದೊಳಗಿದ್ದು ನಾನು ಆ ಟೀಕೆಯನ್ನು ಮಾಡಲ್ಲ. ಪಕ್ಷವನ್ನ ಬಿಟ್ಟು ಆಚೆ ಬಂದ ಮೇಲೆನೆ ನಾನು ಕೇಳ್ತಾ ಇರೋದು. ಅಲ್ಲ ಅದಕ್ಕಿಂತ ಮೊದಲು ಮಾತಾಡಿದ್ರಿ ಇದೇ ವೇದಿಕೆಯಲ್ಲಿ, ಆದ್ರೆ ನೀವು ಗಂಭೀರವಂತ ಆರೋಪ ಮಾಡ್ತಾ ಇದ್ರಿ ಅವರು ಡೀಲ್ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಮೊದಲು ಮಾತಾಡೋದಕ್ಕೆ ಚುನಾವಣೆ ಬಂದಿರಲಿಲ್ಲ. ಇವಾಗ ಚುನಾವಣೆ ಬಂದು ಇವರು ವೇದಿಕೆ ಮೇಲೆ ನಾವು ಯಾವತ್ತೂ ಸಪೋರ್ಟ್ ಮಾಡಲ್ಲ ಅಂತ ಹೇಳಿ ವೇದಿಕೆ ಮೇಲೆ ಹತ್ತಿ ಮೈಕ್ನೊಳಗೆ ಮಾತಾಡುವಾಗ ಏನು ಅರ್ಥ? ಧರ್ಮಸಿಂಗ್ ಇದ್ದಾಗ ಧರ್ಮಸಿಂಗ್ ಕೈ ಜೋಡಿಸ್ತಾರೆ ಅಶೋಕ್ ಅವರು. ಆಮೇಲೆ SM ಕೃಷ್ಣ ಇದ್ದಾಗ SM ಕೃಷ್ಣ ಅವ್ರ ಜೊತೆ ಕೈ ಜೋಡಿಸ್ತಾರೆ ಅಶೋಕ್ ಅವರು. ಇವತ್ತು JDS ಆಗಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ಹೇಳ್ತಾರೆ ದೇವೇಗೌಡರು, ಯಾವುದೇ ಕಾರಣದಿಂದ ಬಿಜೆಪಿ ನಾವು ಹತ್ರ ಸೇರಿಸ್ಕೊಳ್ಳಲ್ಲ ಅಂತ ಹೇಳ್ಬೇಕಾದ್ರೆ, ಇವತ್ತು ನಿನ್ನೆ ನೀವು ಅದೇ ಅಶೋಕ್ ಉತ್ತರಳ್ಳಿ ಊರ್ ಮುಂದೆ ಹೋಗ್ಬಿಟ್ಟು ಅವ್ರ ಇದು ವ್ಯಾನ್ ಮೇಲೆ ಹತ್ತಿ ಭಾಷಣ ಮಾಡ್ತಿರಲ್ಲ, ಏನ್ ನಿಮ್ ತತ್ವ ಸಿದ್ಧಾಂತಗಳು? ಅಲ್ಲ ಪಕ್ಷ ಹೇಳಿ ಸೂಚನೆ ಕೊಟ್ಟಿರ್ಬೋದು ಅವರಿಗೆ, ನಿಮ್ ಎಲ್ಲೆಲ್ಲ ಅನುಕೂಲ ಇದೆ ಆಯಾ ನಾಯಕರುಗಳು ಕಾರ್ಯಕರ್ತರು ಭಾಗಿಯಾಗಿದೆ ಅಲ್ವಾ ಅಶ್ವಥ್ ನೋಡ್ರೆ? ಸರ್ ಒಂದ್ ನಿಮಿಷ ಶ್ರೀನಿವಾಸ್ ಅವ್ರಿಗೆ ನಾನು ಮಾತಾಡ್ತೀನಿ. ಸರ್ ಈಗ ಶ್ರೀನಿವಾಸ್ ಅವರು ಚುನಾವಣೆಯಲ್ಲಿ ಸೋತಿದ್ದಾರೆ. ಅಲ್ಲ ಶ್ರೀನಿವಾಸ್ ಒಂದ್ ನಿಮಿಷ ನಾನು ಹೇಳ್ತೇನೆ ಅಶ್ವಥ್ ಮಾತಾಡಿ. ಇಲ್ಲ ಸರ್, ಶ್ರೀನಿವಾಸ್ ಅವರಿಗೆ ಕೇವಲ ಬರೀ ಬೆಂಗಳೂರು ಗ್ರಾಮಾಂತರ ಒಂದೇ ಅವ್ರ ಕಣ್ಣಿಗೆ ಕಾಣ್ತಾ ಇದೆ, ಮತ್ತೆ ಬೆಂಗಳೂರು ಸೌತ್ ಮಾತ್ರ ಅವರು ಸೌತ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ದಯಮಾಡಿ ಒಂದ್ ನಿಮಿಷ ನಾನು ಮಾತಾಡ್ತೀನಿ ಸರ್. ಒಂದ್ ನಿಮಿಷ ನಾನು ಇಲ್ಲ, ಒಂದ್ ನಿಮಿಷ ನಾನು ಮಾತಾಡ್ತೀನಿ ರೀ. ನಾನು ಮಾತಾಡ್ತೀನಿ ರೀ. ಶ್ರೀನಿವಾಸ್ ಅವ್ರಿಗೆ ಬ್ರೇಕ್ ತಗೋಬೇಕಾಗತ್ತೆ, ಟೈಮ್ ಇಲ್ಲ, ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು